ಯಾವನಿಗೆ ಬೇಕೋ ನಿನ್ನ ಋಣ ಅಂತೆ ಋಣ. ಈ ಡೈಲಾಗನ್ನು ನೀವು ಇತ್ತೀಚೆಗೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ಗಳಲ್ಲಿ ಕೇಳಿರ್ತೀರಿ. ಸಂಪತ್ತಿಗೆ ಸವಾಲ್ ಸಿನಿಮಾದ ಈ ಸಂಭಾಷಣೆ 1974ನೇ ಇಸವಿಯಲ್ಲಿ ಈ ಸಿನಿಮಾ ರಿಲೀಸ್ ಆಯಿತು. ಇದರಲ್ಲಿ ವಿಶೇಷವಾಗಿರ್ತಕ್ಕಂತಹ ಒಂದು ಗೀತೆಯ ಹಿಂದಿನ ಕಥೆ ಮತ್ತು ಹಾಡನ್ನು ಹೊತ್ತು ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಂದಿದ್ದೀನಿ. ಸಿನಿಮಾದಲ್ಲಿ ಬಳಸಿರುವಂತಹ ಸಂಭಾಷಣೆ ಈಗ ತಾನೇ ನಾನು ಹೇಳಿದ್ನಲ್ಲ, ಪ್ರತಿಯೊಂದು ಕೂಡ ಈಗಿನ ಸಾಮಾಜಿಕ ಮಾಧ್ಯಮಗಳು ಅಂದರೆ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರತಿಯೊಂದು ರೀಲ್ಸ್ನಲ್ಲೂ ಕೂಡ ಈ ಡೈಲಾಗ್ ಇದ್ದೇ ಇರುತ್ತೆ. ಅಷ್ಟು ಫೇಮಸ್ ಸಂಭಾಷಣೆ ಆ ಚಿತ್ರಕ್ಕೆ ಇತ್ತು. ಈ ಚಿತ್ರದ ಬಗ್ಗೆ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತಂದರೆ 1974ರಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು, ವಜ್ರಮುನಿಯವರು ಹಾಗೆ ಮಂಜುಳಾರವರು ಅವರ ನಡುವಿನ ಸಂಭಾಷಣೆ, ಆ ಗುದ್ದಾಟಗಳು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ. ಇದರಲ್ಲಿ ಈ ಒಂದು ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಒಂದು ಹಾಡು ಬರುತ್ತೆ, ವಿಶೇಷವಾಗಿರ್ತಕ್ಕಂಥ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದಲ್ಲಿ ಹಾಡಿದ ಪ್ರಪ್ರಥಮ ಗೀತೆ ಅದು. ಹಾಡನ್ನು ಆ ಹಾಡನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಬೇಕಾಗಿತ್ತು. ಆದರೆ ಅವರ ಬದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ ಹಾಡಿಗೆ ಧ್ವನಿಯನ್ನು ಕೊಡ್ತಾರೆ. ಸೊ ಈ ಕಥೆಯೇ ಒಂದು ಸ್ವಾರಸ್ಯಕರ. ಯಾಕೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವಾಗ ಸಿನಿಮಾ ರಂಗಕ್ಕೆ ಬಂದರು, ಅಲ್ಲಿಂದ ಪಿ ಬಿ ಶ್ರೀನಿವಾಸ್ ಅವರು ಅವರಿಗೆ ಜೊತೆಗೂಡ್ತಾರೆ. ಸಂಗೀತ ನಿರ್ದೇಶಕರು ಪ್ರತಿಯೊಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಮಾಡುವಂತಹ ಪ್ರತಿಯೊಂದು ಹಾಡಿಗೂ ಕೂಡ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯನ್ನೇ ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಗೊಂಬೆಯ ಕಥೆಯ ಮಣ್ಣಾಗಿಸಿದ, ಕಂಬನಿಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಈ ಗೀತೆ ಆಗಿರ್ಬೋದು. ಆಮೇಲೆ ತಮ್ ನಮ್ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ, ಕೈಯಲ್ಲಿ ಕುಣಿವ ಈ ಹುನ್ನ ಬಳೆಯ ಘಲ್ 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 ತಾಳಕ್ಕೆ, ನನ್ನೆದೆಯ ವೀಣೆ ತನ್ನಂತೆ ತಾನೆ ತಮ್ ನಮ್ ಎಂದಿದೆ, ತಮ್ ನಮ್ ರಾಗಕ್ಕೆ ತಮ್ ನಮ್ ಎಂದಿದೆ. ಇಂತಹ ಸಾವಿರಾರು ಗೀತೆಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಾ ಬರ್ತಾರೆ. ಆದರೆ 1974ರಲ್ಲಿ ಒಂದು ಬದಲಾವಣೆ ಆಗುತ್ತೆ. ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಅವರು ಸಂಪತ್ತಿಗೆ ಸವಾಲ್ ಸಿನಿಮಾಕ್ಕಾಗಿ ಒಂದು ಗೀತೆಯನ್ನು ಕಂಪೋಸ್ ಮಾಡ್ತಾರೆ. ಆ ಗೀತೆಯ ಹೆಸರೇ ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಅನ್ನುವಂತಹ ಗೀತೆ. ಅವರಿಗೆ ಜಿ ಕೆ ವೆಂಕಟೇಶ್ ಅವರಿಗೆ ಮ್ಯೂಸಿಕ್ ಅಸಿಸ್ಟೆಂಟ್ ಆಗಿ, ಅಂದರೆ ಸಹಾಯಕ ಸಂಗೀತ ನಿರ್ದೇಶಕರಾಗಿ, ಸಂಗೀತ ಮಾಂತ್ರಿಕರಾಗಿರುವಂತಹ ಇಳೆಯರಾಜರವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಹಾಡು ಕಂಪೋಸ್ ಆದಮೇಲೆ ಇಳೆಯರಾಜರವರಿಗೆ ಒಂದು ಥಾಟ್ ಬರುತ್ತೆ, ಈ ಹಾಡನ್ನು ರೆಗ್ಯುಲರಾಗಿ ಹಾಡಿಸೋದು ಬೇಡ, ಈ ಹಾಡಲ್ಲಿ ಒಂದು ಊರ್ಜಾ ಇದೆ, ಸೊ ಇದನ್ನು ಬೇರೆ ಸಿಂಗರ್ ಹತ್ರ ಹಾಡಿಸ್ಬೇಕು ಅನ್ನೋ ಒಂದು ಕಲ್ಪನೆ ಮೊದಲು ಇಳೆಯರಾಜರವರಿಗೆ ಬರುತ್ತೆ. ಇಳೆಯರಾಜರವರು ಈ ಮನವಿಯನ್ನು ಡೈರೆಕ್ಟಾಗಿ ತೆಗೆದುಕೊಂಡು ಹೋಗಿ ಜಿ ಕೆ ವೆಂಕಟೇಶ್ ಅವರ ಮುಂದೆ ಮಂಡಿಸ್ತಾರೆ. ಮನವಿಯನ್ನು ಕೇಳಿರ್ತಕ್ಕಂತಹ ಜಿ ಕೆ ವೆಂಕಟೇಶ್ ಅವರು ಯಾರ ಹತ್ರ ಹಾಡಿಸ್ಬೋದು, ಎಸ್ ಪಿ ಬಿ ಅವ್ರನ್ನ ಕರೆಸೋಣ ಅಂತ ಕೇಳ್ತಾರೆ. ಇಲ್ಲ, ಎಸ್ ಪಿ ಬಿ ಅವರು ಇದಕ್ಕೆ ಸೂಟ್ ಆಗೋಲ್ಲ, ಬೇರೆ ಇನ್ನೇನು ನೋಡಬೇಕು. ಹಾಗಾದರೆ ಪಿ ಬಿ ಶ್ರೀನಿವಾಸ್ ಅವರು ಹಾಡ್ತಾರೆ, ಆದರೆ ಇದೊಂದು ಬೇರೆ ಥರನೇ ಇದೆ, ಇದು ಒಂದು ಹೊಸ ಧ್ವನಿ ಬೇಕು, ಏನಾದರೂ ಒಬ್ಬರನ್ನ ಹೊಸದಾಗಿ ಈ ಹಾಡಿಗೆ ಬಳಸ್ಬೋದಾ, ಒಂದು ಹೊಸ ಧ್ವನಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಮತ್ತು ಇಳೆಯರಾಜರವರು. ಸೊ ಈ ಎಲ್ಲ ಡಿಸ್ಕಷನ್ ಆದಮೇಲೆ ಜಿ ಕೆ ವೆಂಕಟೇಶ್ ಅವರಿಗೆ ಒಂದು ಐಡಿಯಾ ಬರುತ್ತೆ, ಈ ಹಾಡನ್ನು ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಬಾರ್ದು ಅಂತ. ಇಳೆಯರಾಜರವರಿಗೆ ಆ್ಯಕ್ಚುಲಿ ಶಾಕ್ ಆಗುತ್ತೆ ಜಿ ಕೆ ವೆಂಕಟೇಶ್ ಅವರು ಹೇಳಿದ ಈ ಮಾತನ್ನು ಕೇಳಿ. ಯಾಕೆ ಅಂತಂದರೆ ಇಳೆಯರಾಜರವರಿಗೆ ಗೊತ್ತಿರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡ್ತಾರೆ ಅಂಥೇಳಿ.
ಹೌದಾ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡ್ತಾರಾ ಅಂತ ಕೇಳ್ತಾರೆ. ಹೌದು, ಅವರು ರಂಗಭೂಮಿ ಕಲಾವಿದರು, ರಂಗಭೂಮಿಯಿಂದ ಬಂದವರು. ಹಿಂದೆ ಎಲ್ಲ ನಾಟಕದಲ್ಲಿ ಅವರು ಪಾತ್ರ ಮಾಡ್ತಾನೆ ಹಾಡಿ ಅವರಿಗೆ ರೂಢಿ ಇದೆ. ಸೊ ಅವರನ್ನು ಇದಕ್ಕೆ ಬಳಸ್ಬೋದು ಅಂಥೇಳಿ ಜಿ ಕೆ ವೆಂಕಟೇಶ್ ಅವರು ಹೇಳ್ತಾರೆ. ಸೊ ಯಾಕೆ ಅಂತಂದರೆ ಈಗಿನ ಸಾಮಾಜಿಕ ನಾಟಕಗಳಲ್ಲಿ ಮೇಲೆ ಪಾತ್ರಧಾರಿಗಳು ಪಾತ್ರವನ್ನು ಮಾಡ್ತಿರ್ತಾರೆ, ಆದರೆ ಕೆಳಗಡೆ ಒಂದು ಸಿಸ್ಟಮ್ ಇರುತ್ತೆ. ಅಲ್ಲಿ ಡೋಲಕ್ ಇರುತ್ತೆ, ಪ್ಯಾಡ್ ಇರುತ್ತೆ, ತಬಲಾ ಇರುತ್ತೆ, ಕೀಬೋರ್ಡ್ ಇರುತ್ತೆ, ಒಬ್ಬ ಸಿಂಗರ್ ಇರ್ತಾನೆ. ಸನ್ನಿವೇಶಕ್ಕೆ ತಕ್ಕ ಹಾಗೆ ಹಾಡುಗಳನ್ನು ಇಲ್ಲಿ ಕೆಳಗಡೆ ಸಿಂಗರ್ ಹಾಡ್ತಾ ಇದ್ದರೆ ಅಲ್ಲಿ ಲಿಪ್ ಸಿಂಕನ್ನು ಮಾತ್ರ ಪಾತ್ರಧಾರಿಗಳು ಮಾಡ್ತಾ ಇರ್ತಾರೆ. ಆದರೆ ಹಿಂದಿನಲ್ಲಿ ಅಂದರೆ ಒಂದು 70-80ರ ದಶಕ ಅದಕ್ಕಿಂತ ಚೂರು ಹಿಂದೆ ಹೋದರೆ, ಅಂದರೆ 1960ನೇ ಇಸ್ವಿಗೆ ಹೋದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇಂಥ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಪಾತ್ರಧಾರಿಯೇ ಗಾಯಕನಾಗಿಯೂ ಕೂಡ ಕೆಲಸವನ್ನು ಮಾಡಬೇಕಾಗಿತ್ತು. ಅಂತಹ ಒಂದು ಕೆಲಸವನ್ನು ನಿಭಾಯಿಸಿರೋದ್ರಿಂದ ರಾಜ್ಕುಮಾರ್ ಅವರಿಗೆ ಇದು ಸರಳವಾಗುತ್ತೆ, ಇದನ್ನು ಹಾಡಬಹುದು ಅವರು ಅಂಥೇಳಿ ಒಂದು ನಂಬಿಕೆ ಮತ್ತು ಕಾನ್ಫಿಡೆನ್ಸ್ ರಾಜ್ಕುಮಾರ್ ಅವರ ಮೇಲೆ ಜಿ ಕೆ ವೆಂಕಟೇಶ್ ಅವರಿಗೆ ಇರುತ್ತೆ. ಸೊ ಈ ವಿಷಯವನ್ನು ಜಿ ಕೆ ವೆಂಕಟೇಶ್ ಅವರು ಅಂದರೆ ಇಳೆಯರಾಜರವರ ಮುಂದೆ ಮಂಡಿಸಿದಾಗ, ಸರಿ ಹಾಗಾದರೆ ಕರೆಸಿ ಅಂಥೇಳಿ ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಬರ್ತಾರೆ ಸ್ಟುಡಿಯೋಗೆ. ಬಂದ ತಕ್ಷಣ ರಾಜ್ಕುಮಾರ್ ಅವರ ಮುಂದೆ ವಿಷಯವನ್ನು ಮಂಡನೆ ಮಾಡ್ತಾರೆ. ಇಲ್ಲ ಅಣ್ಣ, ಈ ಹಾಡನ್ನು ನೀವೇ ಹಾಡಬೇಕು ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಮಾತನ್ನು ಕೇಳಿ ಇದು ಯಾಕೆ ನನಗೆ ಹೇಳ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮರುಗಳಿಗೆನೇ ಹೇಳಿಬಿಡ್ತಾರೆ, ನಾನು ಶರೀರದ ರೀತಿಯಲ್ಲಿದ್ದೀನಿ, ನನ್ನ ಶಾರೀರ ಪಿ ವಿ ಶ್ರೀನಿವಾಸ್ ಅವರು ಹಾಡ್ತಾ ಇದ್ದಾರೆ, ಅವರು ಹಾಡಲಿ, ದಯವಿಟ್ಟು ಈ ಹಾಡನ್ನು ನಾನು ಹಾಡಲ್ಲ ಅಂಥೇಳಿ ತಿರಸ್ಕರಿಸ್ಬಿಡ್ತಾರೆ. ಆದರೆ ಜಿ ಕೆ ವೆಂಕಟೇಶ್ ಅವರು ಮತ್ತು ಇಳೆಯರಾಜರವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗ್ತಾರೆ. ಸೊ ಆ ಹಾಡು ಇದೆ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಈ ಹಾಡನ್ನು ಸ್ವತಃ ಇಳೆಯರಾಜರವರೇ ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದೆ ನಿಂತು ಹಾಡಿಸಿರುವಂಥ ಹಾಡು. ಡಾಕ್ಟರ್ ರಾಜ್ಕುಮಾರ್ ಹಾಡಿದ್ದಲ್ಲ, ಹಾಡಿಸಿದ ಹಾಡಿದು. ಈಗ ನಿಮ್ಮ ಮುಂದೆ ನಾನು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಉಪಕಾರವ ಮಾಡಲಾರ, ಬದುಕಿದರೆ ಸಹಿಸಲಾರ. ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಪೂಜ್ಯತೆಯಲ್ಲ. ಇದೇ ರೀತಿ ಇದೇ ನೀತಿ, ಇನ್ನೆಲ್ಲಿದೆ ಗುರು ಹಿರಿಯರ ಭೀತಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಚಳಿಗೆ ಬಿರುಗಾಳಿ ಚಳಿಗೆ ನೀ ಅಡುಕದೆ ಮುಂದೆ ಸಾಗುವೆ. ಅರಹೈ 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 ಅರಹೈ. ಈ ಹಾಡು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ನಟನಾಗಿ ಅಷ್ಟೇ ಅಲ್ಲದೆ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಗಾಯಕನಾಗಿಯೂ ಕೂಡ ಗುರುತಿಸ್ಕೊಳ್ತಾರೆ. ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಸೊ ಅವರು ಹಾಡಿರ್ತಕ್ಕಂಥ ಅಷ್ಟು ಹಾಡಿನ ಸಂಭಾವನೆ ಒಂದು ಅನಾಥಾಶ್ರಮಕ್ಕೆ ಹೋಗ್ತಾ ಇತ್ತು ಅನ್ನೋದು ದೊಡ್ಡ ಸೋಜಿಗದ ಸಂಗತಿ. ಡಾಕ್ಟರ್ ರಾಜ್ಕುಮಾರ್ ಅವರು ಸಾಕಷ್ಟು ದಾನ ಧರ್ಮಗಳನ್ನು ಮಾಡಿದರೂ ಕೂಡ ಯಾರೂ ಕೂಡ ಇಲ್ಲಿ ಬದುಕಿರುವವರೆಗೂ ಕೂಡ ಎಲ್ಲೂ ಅದನ್ನು ಹೇಳಿಕೊಳ್ಳಿಲ್ಲ. ಅವರು ಹಾಡಿದ ಪ್ರತಿಯೊಂದು ಹಾಡಿನ ಸಂಭಾವನೆಯೂ ಕೂಡ ಅನಾಥಾಶ್ರಮಗಳಿಗೆ, ಬೇರೆ ಬೇರೆ ಸಹಾಯ ಇರುವಂತಹ ಸಂಘ ಸಂಸ್ಥೆಗಳಿಗೆ ಹೋಗಿ ತಲುಪ್ತಾ ಇತ್ತು. ಕೇವಲ ಅವರು ಮಾಡಿರುವಂತಹ ನಟನೆಯಿಂದ ಬಂದಿರತಕ್ಕಂಥ ಸಂಭಾವನೆಯನ್ನು ಮಾತ್ರ ಅವರು ತೆಗೆದುಕೊಳ್ತಾ ಇದ್ದರು ಅನ್ನೋದು ಬಹಳ ವಿಶೇಷ. ಇಂತಹ ಮತ್ತಷ್ಟು ಸಾಂಗ್ಗಳು ಮತ್ತು ಅದರ ಹಿಂದಿನ ಕಥೆಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.